ಒಂದ್ಸಲ ರೈಸ್ ಮಾಡಿ ನೋಡೋಣ ಅಲ್ವಾ. ಲೆಟ್ಸ್ ಗೋ ಬೇಬ್. ಇದ್ರ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿತ್ತು ಆ ಟೈಮಲ್ಲಿ. ಇದು ಸರ್ವಿಸು ಫಸ್ಟ್ ತೊಗೊಂಡಾಗ 750 ಮಾಡಬೇಕಾಗುತ್ತೆ. ಹಾಗೆ ಸೆಕೆಂಡ್ ಸರ್ವಿಸ್ ಬಂದು 4500ಗೆ. ವಾ, ಏನು ಪಿಕಪ್ ಗುರು ಇದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬಂದಿರೋದು 220Fನ ರಿವ್ಯೂ ಮಾಡೋಕ್ಕೋಸ್ಕರ. ಈ ಬೈಕ್ ಅಂತೂ ತುಂಬ ಇಷ್ಟಪಡ್ತಿದ್ರು ಕಾಲೇಜ್ ಟೈಮಲ್ಲಿ. ಹೆವಿ ಅಂದರೆ ಹೆವಿ. ಇದ್ರ CC ಬಂದು 220cc ಆಗಿರುತ್ತೆ. ಆಯಿಲ್ ಕೂಲ್ಡು ಸಿಂಗಲ್ ಸಿಲಿಂಡರ್ ಇಂಜಿನ್ ಇದು. ಇದ್ರ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿತ್ತು ಆ ಟೈಮಲ್ಲಿ. BHP ಬಂದು 20.11 BHP ಆಗಿರುತ್ತೆ. ಟಾರ್ಕ್ ಬಂದು 18.55 Nm ಟಾರ್ಕ್ ಕೊಟ್ಟಿದ್ದಾನೆ. ಫ್ಯೂಯಲ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಟ್ಯಾಂಕ್ ಆಗಿರುತ್ತೆ. ಹಾಗೆ ಇದ್ರ ಮೈಲೇಜು 40 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ. ಒಂದು 35 ಕೊಡ್ಬೋದು. 40 ಮೈಲೇಜ್ ಕೊಟ್ಟರೆ ಎಷ್ಟಾಗತ್ತೆ ಅಂದರೆ ರೈಡಿಂಗ್ ರೇಂಜ್ ಬಂದು ಟೋಟಲ್ ಆಗಿ 600 ಕಿಲೋಮೀಟರ್ ತನಕ ಓಡುತ್ತೆ ಅನಿಸುತ್ತೆ. ಓಡ್ಸೋಕ್ಕೆ ಹೆಂಗಾಗತ್ತೆ ಅಂತ ನೋಡೋಣ. ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಇನ್ನೂ ಹೇಳೋದು. ಕೀ ಆನ್ ಮಾಡೋಣ. ಎಕ್ಸಾಸ್ಟ್ ಸೌಂಡ್ ಕೂಡ ನಾರ್ಮಲ್ ಆಗಿದೆ. ಈಗ ಪಲ್ಸರ್ಗೆ ಹೆಂಗೆ ಬರತ್ತಲ್ವ ಅದೇ ಥರನೇ ಇದೆ. ಸಾಕ ಸೌಂಡು ಒಳ್ಳೆ ಕೂಲ್ ಆಗಿದೆ. ಹಾಂ, ಒಳ್ಳೆ ಬೇಕಪ್ ತೊಗೊಳುತ್ತೆ ಅವರು. ಫ್ರಂಟು ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಫೋಕ್ಸ್ ಕೊಟ್ಟಿದ್ದಾನೆ. ರೇಟ್ ಸಸ್ಪೆನ್ಷನ್ ಬಂದು ನೈಟ್ರಾಕ್ಸ್ ಕೊಟ್ಟಿದ್ದಾನೆ. ಪಿಕಪ್ ಅಂತೂ ಒಳ್ಳೆ ಸಕ್ಕದಾಗೋದು ಹೊಂದಿದೆ. ಪಾಸಿಂಗ್ ಲೈಟ್ ಕೊಟ್ಟಿದ್ದಾನೆ ಇಲ್ಲಿ. ಹಾಗೆ ಡಿಮ್ ಆ್ಯಂಡ್ ಡಿಪ್ ಸ್ವಿಚ್ ಬಟನ್ ಕೊಟ್ಟಿದ್ದಾನೆ. ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾನೆ. ಹಾರ್ನ್ ಕೊಟ್ಟಿದ್ದಾನೆ. ಡಬಲ್ ಹಾರ್ನ್ ಕೊಟ್ಟಿದ್ದಾನೆ. ಹಾಗೆ ಈ ಕಡೆ ಕಿಲ್ ಸ್ವಿಚ್ಚು ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾನೆ. ಇಲ್ಲಿ ಡ್ಯೂಮಲ್ಲಿ ಮಿರರ್ ಕೊಡ್ತಾನೆ, ಈ ಕಡೆ ಒಂದು ಈ ಕಡೆ ಒಂದು ಅಂತ. ಬಟ್ ಅದನ್ನು ರಿಮೂವ್ ಮಾಡಿದ್ದಾರೆ ಇವರು. ರಿಮೂವ್ ಮಾಡಿರೋದ್ರಿಂದ ಒಳ್ಳೆ ಸಾಕತ್ ಲುಕ್ ಬರುತ್ತೆ. ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಬೇಡಿ ನೀವು. ಇಲ್ಲಿ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ ಕೊಟ್ಟಿದ್ದಾನೆ. ಓಡ್ಸೋಕ್ಕಂತೂ ಒಳ್ಳೆ ಕಂಫರ್ಟ್ ಆಗಿರುತ್ತೆ. ಈಗ ಒಂದು ಫುಲ್ R15 ಥರ ಓಡಿಸ್ಬೇಕಂತನೂ ಇಲ್ಲ. ಈ ಥರ ಬೆಂಡ್ ಹಾಕ್ಕೊಂಡು ಹೀಗೆ ನಾರ್ಮಲ್ ಆಗಿ ಒಂದು ಸ್ಟ್ರೈಟ್ ಪೊಸಿಷನಲ್ಲಿ ಕೂತ್ಕೊಂಡು ಆರಾಮಾಗಿ ಓಡಿಸ್ಬೋದು. ಲುಕ್ಕಲ್ಲಂತೂ ಒಳ್ಳೆ ಸಾಕತ್ತಾಗಿದೆ ಈ ಬೈಕ್ ಅಂತೂ. ಫ್ಯೂಯಲ್ ಟ್ಯಾಂಕ್ ಲೆಫ್ಟ್ ಸೈಡು ರೈಟ್ ಸೈಡು ಪಲ್ಸರ್ ಲೋಗೋ ಕೊಟ್ಟಿದ್ದಾನೆ, 3D ಲೋಗೋ ನೋಡಿ. ಈ ಥರ ಎಲ್ಲ ಕಿತ್ತೋಗ್ಬಿಟ್ಟಿರ್ತಿತ್ತು ಮೊದಲು, ಬಟ್ ಇವಾಗ ಕ್ವಾಲಿಟಿ ಸಾಕತ್ತಾಗಿ ಕೊಟ್ಟಿದ್ದಾನೆ ಇವಾಗ ಬರ್ತಿರೋ ಬೈಕ್ಸ್ಗೆಲ್ಲ. ಈ ಸ್ವಿಚ್ಚು ಎಕ್ಸ್ಟ್ರಾ ಕೂಲ್ಸಿರೋದು. ಇನ್ನೊಂದು ಲೈಟ್ ಬರುತ್ತೆ ಅಲ್ಲಿ ಕೆಳಗಡೆ. ಇದು ಸರ್ವಿಸು ಫಸ್ಟ್ ತೊಗೊಂಡಾಗ 750 ಮಾಡಬೇಕಾಗುತ್ತೆ. ಹಾಗೆ ಸೆಕೆಂಡ್ ಸರ್ವಿಸ್ ಬಂದು 4500ಗೆ. ಥರ್ಡ್ ಸರ್ವಿಸ್ ಬಂದು ನಾರ್ಮಲ್ ಆಗಿ 9500ಗೆ. ಸರ್ವಿಸ್ ಕಾಸ್ಟ್ ಬಂದು 1000 ಆಗ್ಬೋದು. ಜಾಸ್ತಿ ಮೇಂಟೆನೆನ್ಸ್ ಏನು ಬರೋಲ್ಲ ನಿಮಗೆ. ಏನು ಪಿಕಪ್ ಗುರು ಇದು. ಆ ಕಾಲದ ಸ್ಪೋರ್ಟ್ಸ್ ಬೈಕ್ ಗುರು ಇದು. ನಾವು ಕಾಲೇಜ್ಗೆ ಹೋಗ್ತಿರುವಾಗ ಈ ಬೈಕ್ ಇರೋ ಕ್ರೇಜ್ ಅಂತೂ ಯಪ್ಪ ನೆಕ್ಸ್ಟ್ ಲೆವೆಲ್ಗಿತ್ತು. ಯಾರು ನೋಡಿದ್ರು ಬೈಕ್ ತೊಗೊಂಡು ಬರ್ತಿದ್ರು ಇದನ್ನು. ತುಂಬ ಜನ ಇಷ್ಟಪಡೋವಂಥ ಬೈಕ್ ಇದು. ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾನೆ. ಇದಕ್ಕೆ ಸಿಂಗಲ್ ಚಾನಲ್ ABS ಆಗಿರುತ್ತೆ. ಇದು ಬೈಕ್ ರಿವ್ಯೂ ಮಾಡೋಕ್ಕೋಸ್ಕರ ಬೈಕ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ದೇವ್. ಅವ್ರು ನಿನ್ನೆ ಮಾತ್ರ ಸರ್ವಿಸ್ ಮಾಡಿಸಿರೋದು. ಸರ್ವಿಸ್ ಆದ ನಂತರ ಡೈರೆಕ್ಟಾಗಿ ನಾನೇ ಎತ್ಕೊಂಡು ಬಂದೆ. ರಾಂಪಲ್ ಗ್ಯಾರೇಜಲ್ಲೇ ಅವ್ರನ್ನ ಸರ್ವಿಸ್ ಕೊಟ್ಟಿದ್ದು. ಹಂಗೆ ಎತ್ಕೊಂಡು ಬಂದ್ಬಿಟ್ಟೆ ನಾನು. ಬ್ರೇಕ್ ಚೆಕ್ ಮಾಡೋಣಲ್ವಾ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸಾಕಾಗಿದೆ ಬ್ರೇಕ್. ರಫ್ ಅಂತ ಕಂಟ್ರೋಲ್ ಆಗುತ್ತೆ. ಲಾಂಗ್ ರೈಡೆಲ್ಲ ಹೋಗೋಕ್ಕಂತೂ ಸಾಕಾಗಿದೆ. ಒಳ್ಳೆ ಸೀಟ್ ಫುಲ್ ಕಂಫರ್ಟ್ ಆಗಿದೆ. ಇದರಲ್ಲಿ ಸೀಟಲ್ಲಿ ಕಟ್ ಸೀಟ್ ಕೊಟ್ಟಿದ್ದಾನೆ. ಫ್ರಂಟ್ ಸೈಡಲ್ಲಿ ವೈಬ್ರೇಟ್ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ. ಡಿಸ್ಕ್ ಬಂದು 280 mm ಇದೆ. ಬ್ಯಾಕ್ ಡಿಸ್ಕ್ ಬಂದು 230 mm ಕೊಟ್ಟಿದ್ದಾನೆ. ಇದರ ಸೀಟ್ ಹೈಟ್ ಬಂದು 795 mm ಕೊಟ್ಟಿದ್ದಾನೆ.
ಟೇಲ್ ಲೈಟ್ ಬಂದು LED ಕೊಟ್ಟಿರ್ತಾನೆ ಬ್ಯಾಕ್ ಸೈಡಲ್ಲಿ. ಬೈಕ್ನ ಟೋಟಲ್ ವೇಟ್ ಬಂದು 160 kg ಆಗಿರುತ್ತೆ. ಫ್ರಂಟಲ್ಲಿ ಪಾರ್ಕಿಂಗ್ ಲೈಟ್ ಕೊಟ್ಟಿದ್ದಾನೆ, ಹೈ ವಿಮ್ ಮತ್ತು ಲೋ ವಿಮ್ ಕೊಟ್ಟಿದ್ದಾನೆ. ಈ ಹೆಡ್ಲೈಟ್ ಬಂದು ಅಲೋಜನೆ ಕೊಟ್ಟಿದ್ದಾನೆ. ಹಾಗೆ ಇಲ್ಲಿ ಇಂಡಿಕೇಟರ್ಸ್ ಕೂಡ ಅಲೋಜನೆ ಕೊಟ್ಟಿರ್ತಾನೆ. ಇವರು ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿರೋದು. 90 ಸೆಕ್ಷನ್ ಟೈರು, 17 ಇಂಚಿನ ವೀಲ್ ಕೊಟ್ಟಿದ್ದಾನೆ. ಬ್ಯಾಕ್ ಸೈಡ್ ಬಂದರೆ 120 ಸೆಕ್ಷನ್ ಟೈರ್ಸು ಹಾಗೆ 17 ಇಂಚ್ ವೀಲ್ ಕೊಟ್ಟಿದ್ದಾನೆ. ಡ್ಯಾಶಲ್ಲಿ ಬಂದರೆ ಸೆಮಿ ಡಿಜಿಟಲ್ ಕೊಟ್ಟಿದ್ದಾನೆ. ನೋಡಿ ನಿಮ್ಗೆ ಕಾಣಿಸ್ತಿದೆಯಾ, ಇಲ್ಲಿ ಫ್ಯೂಯಲ್ ಗೇಜ್ ಇದೆ, ಸ್ಪೀಡೋಮೀಟ್ರ್ ಇದೆ, ಓಡೋಮೀಟ್ರ್ ಕೊಟ್ಟಿದ್ದಾನೆ. ಮತ್ತು ಟ್ರಿಪ್ 1 ಟ್ರಿಪ್ 2 ಬರುತ್ತೆ, ಎಷ್ಟು ಕಿಲೋಮೀಟ್ರ್ ರನ್ ಆಗಿದೆ ಅಂತ ತೋರಿಸುತ್ತೆ. ಇಲ್ಲಿ RPM ಲಿಮಿಟ್ ಅಂತ ಕೊಟ್ಟಿದ್ದಾನೆ. RPM ಮತ್ತು ನಿಮಗೆ ಟ್ಯಾಕೋಮೀಟ್ರು ಅನಲಾಗಲ್ಲೇ ಬರುತ್ತೆ. ಒಂದ್ಸಲ ರೈಸ್ ಮಾಡಿ ನೋಡೋಣ ಅಲ್ವಾ. ಲೆಟ್ಸ್ ಗೋ ಬೇಬ್. ಅವಾ ಸಖತ್ತಾಗಿ ಬಿಸಿಲಿದೆ, ಫುಲ್ಲು ನೀರು ಇಳಿತದೆ ನನಗಂತೂ. ಮತ್ತು ಈ ಮೀಟ್ರ್ ಇದೆಯಲ್ವಾ, ಈ ಮೀಟ್ರ್ ಸುತ್ತಲೂ ಕಾರ್ಬನ್ ಫೈಬರ್ ಥರ ಕೊಟ್ಟಿದ್ದಾನೆ. ಬಟ್ ಇದು ಕಾರ್ಬನ್ ಫೈಬರ್ ಆಗಿರಲ್ಲ. ರಿಸರ್ವಲ್ಲಿದ್ದಾಗ 3.2 ಲೀಟರ್ಸ್ ಇರುತ್ತೆ ಪೆಟ್ರೋಲು, ಮತ್ತು ಇದು ಟ್ಯೂಬ್ಲೆಸ್ ಆಗಿರುತ್ತೆ ಗೈಸ್. ಇವಾಗಿರೋದು ನಾವು ಹೊನ್ನಾವರದಲ್ಲಿ ಹೆಂಗೆ ವೀಡಿಯೋ ಬರ್ತಿದೆ ಅಂತ ಒಳ್ಳೆ ರಪ್ ಅಂತ ವೀಡಿಯೋ ಬರ್ತಾನೆ ಹೋಗ್ತಿರುತ್ತೆ ನನ್ನ ವೀಡಿಯೋಸ್ ನಿಮಗೆ. ನಾನು ಗೇರ್ ಚೇಂಜ್ ಮಾಡ್ತಾನೇ ಇದ್ದೀನಿ, 6 ಗೇರ್ ಏನಕ್ಕೆ ಹೋಗ್ತಾ ಇಲ್ಲ ಅಂತ. ಆಮೇಲೆ ಫ್ಲ್ಯಾಶ್ ಆಯಿತು, ಇದಕ್ಕೆ 5th ಅಲ್ವಾ ಲಾಸ್ಟ್ ಅಂತ. ಆದಷ್ಟು ಶೇರ್ ಮಾಡ್ತಾ ಹೋಗಿ ಗೈಸ್ ನನ್ನ ವೀಡಿಯೋಸ್ನ. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಗೈಸ್. ನಾವು ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.